CM ಕ್ರಿಯೇಷನ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾವು ಎಲ್ಲರೂ ಸೋಲವ್ರದೇವಿ. ಸಣ್ಣ ಪುಟ್ಟ ದೇವ್ರಿಷ್ಟೆಲ್ಲ ಕೊಟ್ಟರು ಸಹಿತ ಸೋಲ್ಕೋತ ಹೋಗ್ತೀವಿ. ಈಗ ಆಗುವುದಲ್ಲೇನು? ಕರಪ್ಷನ್ ಅಂತದ, ಲಂಚ. ಇಲ್ಲೇನು ₹1,00,000 ಬರ್ತದೆ, ಅದು ಮಹತ್ವದ್ದಲ್ಲ. ₹10 ಹಿಂಗೆ ಕೈ ಒಡ್ಡತೇವಲ್ಲ, ಏನಿದು? ಸೋಲ್ತದ ಮನಸ್ಸು, ಅಷ್ಟೆ. ಸೋಲ್ತದ. ಚಿತ್ರ ಗೊತ್ತದ ಅಲ್ಲ? ಯಾವುದು? ಮೀನ ಸೋಲ್ತದ. ಎಲ್ಲ ಇದ್ರೂ ಸೋಲ್ತದ. ಇದ ವೈಶಿಷ್ಟ್ಯ. ನಮಗೇನು ಕೊರತೆ ಅದ ಹೇಳಿ? ಇಷ್ಟೆಲ್ಲ ಇದ್ರೂ ಸಹಿತ ಸೋಲ್ತದ. ಮುಂಬೈದವ್ರಿಗೇನು ಕೊರತೆ? ದಿಲ್ಲಿಯವ್ರಿಗೇನು ಕೊರತೆ ಹೇಳಿ? ಎಂತೆಂಥ ಬಿಲ್ಡಿಂಗ ಕಟ್ಟಿದಾರ, ಎಂಥ ವೈಭವ ಜೀವನ ಅದ. ಆದರೆ ಏನು ಮಾಡೋದು? ಒಂದು ಪೈ ಸುಮ್ಮನೆ ಒಂದಿಷ್ಟು ವಸ್ತುವಿಗೆ ಸೋತು ಹೋಗ್ತದೆ. ಎಂಥ ದುರ್ಬಲ ಮನಸ್ಸು ಇದು! ಹೆಂಗ ಶಾಂತಿಯನ್ನು ಪಡೆಯೋದು? ಇಂಥ ದುರ್ಬಲ ಮನಸ್ಸಿಗೆ ವಿಶ್ವದ ಜ್ಞಾನ ಉಂಟಾಗೋದು ಹೇಗೆ ಹೇಳಿ? ಸೋಲೋದು ಮನಸ್ಸು, ಸೋತ ಮನಸ್ಸು. ಇನ್ನೊಂದೇನೋ ಕತೆ ಹೇಳ್ತಿರ್ತಾರೆ. ಸೋತವ್ರ ಕತೆಗಳು ಬಹಳ. ನಾವೆಲ್ಲರೂ ಸೋಲವ್ರೆ, ಯಾರು ಸೋತಿಲ್ಲ ಹೇಳಿ? ಎಂಥವ್ರು ಅಮೇರಿಕಕ್ಕೆ ಹೋಗಿದ್ರು, ಇಲ್ಲವ್ರೆ. ಬಹಳ ಕೋಟ್ಯಾಧೀಶರು. ಒಂದು ಅಂಗಡಿಗೆ ಹೋಗಿದಾರ. ಆ ಅಂಗಡಿಯಾಗ ಸಾಮಾನು ತಗೊಳಿಕ್ ಹೋಗ್ಯಾರ ಇವ್ರು, ಸಾಕ್ಸ್ ತಗೊಳಕ್. ಆತ ಅಂಗಡಿ ಮಾಲೀಕ, ಅಲ್ಲಿ ಅಂಗಡಿ ಬಹಳ ಪದ್ಧತಿಗಳು ಬಹಳ ಬೇರೆ ಇರ್ತಾವೆ. ತಾವೇ ತಗೊಳ್ಳೋದು, ಅಲ್ಲಿ ಓದು ಕೊಡೋದು, ಅವ್ರು ಬಿಲ್ ಹಾಕಿ ಕೊಡ್ತಾರೆ. ಇವ ಏನು ಮಾಡ್ದ? 1-2 ಸಾಕ್ಸು ಒಳಗೆ ಹಾಕ್ಕೊಂಡ ಪಿಶ್ವ್ಯಾಗ. ಅಲ್ಲಿಂದ ಒಂದು 4 ಸಾಕ್ಸು ಹೊರಗಿಟ್ಟ. ಇವುಗಳನ್ನು ಕೊಟ್ಟು ಅಲ್ಲಿ ಫೋಟೋಗ್ರಾಫಿ ಇರ್ತದೆ, ಕ್ಯಾಮ್ರಾ ಇರ್ತಾವ. ಅವ್ರ ನಿಶ್ಚಿಂತ, ಅವ್ರ ಅಂಗಡಿ ಮಾಲೀಕರು. ಯಾಕೆ? ಕಣ್ಣು ಎಲ್ಲ ಕಡೆ ಹಾಕಲಿ ಅಂದ್ರೆ ಅವರು ಸಿಗ್ತಾನೆ ಇಲ್ಲೇ ಅಂತ. ಹಂಗೆ ಹೊರಗೆ ಹೋಗ್ಲಿಕ್ಕೆ ಅದೊಂದು ಇದಿರ್ತದೆ. ಅಲ್ಲಿ ಹೋಗಬೇಕಾದ್ರೆ ಅದನ್ನೆಲ್ಲ ಇಟ್ಟು ತೂಕೊಂಡೇ ಹೋಗ್ಬೇಕು ಹೊರಗೆ. ಅಲ್ಲಿ ಬಂದು ನಿಂತ 4 ಕೊಟ್ಟ, ಅದು ತೆರಿಲಿಲ್ಲ. ಅಲ್ಲೊಂದು ಇರ್ತದ ಅಡ್ಡ, ತೆರಿಲಿಲ್ಲ ಅದು. ಆ ಬಳಿಕ ಏನು ತೆಗಿರಿ ಅಂದ್ರೆ ಅವರು ಬಂದರು. ಒಬ್ರು ತೆಗಿರಿ, 4 ತಗೊಂಡೇನಿ ಅಂತಂದ. ಇಲ್ಲ, ಇದು ತೆರೆಯುವುದಿಲ್ಲ. ಅದು ಬಳಕ ನಿಮ್ಮಲ್ಲಿ ಇನ್ನ ಇರಾಕಬೇಕು ಅಂದ್ರು. ಇವರೇ ದೊಡ್ಡ ಮನುಷ್ಯ, ಕೋಟ್ಯಾಧೀಶ. 2 ಸಾಕ್ಸ್ ಕಾಲ್ಚೀಲಕ್ಕೆ ಮರ್ಯಾದೆ ಕಡಿಮೆ ಇರಲಿಲ್ಲ. ಮನಸ್ಸು ಹಿಂಗೆ ಮಾಡ್ತದೆ. ತನ್ನದು ಎಷ್ಟೇ ಚಲೋ ಇದ್ರೂ ಸಹಿತ ಇನ್ನೊಬ್ಬರ ಮೇಲೆ ಕಣ್ಣು ಬಿಡ್ತಾನೆ ಮನುಷ್ಯ. ಇನ್ನೊಬ್ಬರ ಮೇಲೆ ಕಣ್ಣು ಬಿಡ್ತಾನೆ, ಇನ್ನೊಬ್ಬರ ಮನೆ ಮೇಲೆ ಕಣ್ಣು ಬಿಡ್ತಾನೆ. ಯಾಕೆ? ಮನಸ್ಸು ಸೋಲ್ತದೆ. ಸೋಲುವ ಮನಸ್ಸ ಕಟ್ಟಿಕೊಂಡು ಇನ್ನ ಶ್ರೀಮಂತ ಜೀವನ ಸಾಗಿಸೋದು ಹೇಗೆ ಸಾಗಿಸೋದು? ಹೇಗೆ ಸಾಗಿಸೋದು? ಏನ್ ನೋಡಬೇಕು? ಇದು ಎಂಥ ಮಜಾ ಜೀವನ. ಹಾಗೆ ಒಂದು ಸಣ್ಣ ಘಟನಾ ನಡೀತು ಹಿಂದಕ್ಕೆ. ಒಬ್ಬ ಮನುಷ್ಯ, ಆತ ಊರಲ್ಲಿ ಚೆನ್ನಾಗಿ ಬಾಳಿಕೊಂಡಿದ್ದವ. ಏನು ಕೊರತೆ ಅದೇನಿರಲಿಲ್ಲ, ಆರಾಮಿದ್ದ. ಒಂದು ಸಲ ಹೊಲದಲ್ಲಿ ಅದು ನಟ್ಟು ಕಡಿತಾ ಇದ್ರು. ಅದು ಆಳವಾದ ಅದು ತೆಗಿಬೇಕಾಗಿತ್ತು. ಆವಾಗ ನಟ್ಟು ಕಡಿಯುವಾಗ ಒಂದು ಹಂಡೆ ಸಿಕ್ತು.
ಅದರಾಗ ನಾಣ್ಯಗಳಿದ್ದು 1,000 ನಾಣ್ಯಗಳು, ಬಂಗಾರದ ನಾಣ್ಯಗಳು. ಅಂದರೆ 1000 ನಾಣ್ಯ ಅಂದರೆ ಕೋಟಿಗಟ್ಟಲೆ ಆಗ್ತದೆ, ಬಂಗಾರ ನಾಣ್ಯಗಳು. ಅವಾಗ ಊರಾಗೆಲ್ಲ ಸುದ್ದಿ ಹರಿತು, ಎಲ್ಲ ಕಡೆ ಸುದ್ದಿ ಹರಿತು. ಎಲ್ಲರೂ ನೋಡಲಿಕ್ಕೆ ಬಂದರು. ಆ ನಾಣ್ಯದ ಅದೆಲ್ಲ ತಂದು ಮನೆಯಾಗಿ ಇಟ್ಟಿದ್ರು. ಇವರೆಲ್ಲ ನೋಡಕ್ಕೆ ಬಂತು. ಎಲ್ಲರೂ ಅನ್ನೋರು, ಏನಪ್ಪ ಇನ್ನು ನೀನು ಲಕ್ಷಾಧೀಶ. ಮಜಾದ ಕೇಳುವಂಗದು, ಲಕ್ಷಾಧೀಶ ನೀನು. ಅದು ಎಣಿಸಿದ್ರು 1,000 ನಾಣ್ಯಗಳು. ಅಂದರೆ 10 ಕಿಲೋ ಒಂದು ನಾಣ್ಯ. ಅಂದರೆ ಎಷ್ಟು? 10 ಗ್ರಾಮ್. ಇಂಥವು 1000 ನಾಣ್ಯಗಳು. 10 ಕಿಲೋ ಬಂಗಾರ ಆದ್ರೆ ಗತಿ ಹೆಂಗೆ? 10 ಕಿಲೋ ಬಂಗಾರ. ಆವಾಗಿನ ಕಾಲಕ್ಕೆ ಲಕ್ಷ ಲಕ್ಷ ಬೆಲೆ ಬರ್ತದೆ ಅದಕ್ಕೆ, ಈಗ ಬಹಳ ಬರ್ತದೆ. ಆವಾಗ ಊರೆಲ್ಲ ಲಕ್ಷಾಧೀಶರು ಲಕ್ಷಾಧೀಶರು ಅನ್ನಕ್ಕೆ ಶುರು ಮಾಡಿದರು. ಇವನ ಮನೆಯಾಗ ಅದನ್ನು ಇಟ್ಟ, ಮನೆಯೊಳಗೆ ಇಟ್ಟ ಎಲ್ಲರೂ ಏನು ಲಕ್ಷಾಧೀಶರೇ ಅಂತಿದ್ರು. ಅಲ್ಲಿ ತನಕ ಏನೂ ಅಂತಿದ್ದಿಲ್ಲ. ಜನರು ಭಾಳ ಮಜಾ ಇರ್ತಾರೆ. ಮುಂದೆ ನೋಡಬೇಕು. ಲಕ್ಷಾಧೀಶರಂತಾರತ್ತ ತಿಳ್ಕೊಂಡು ಲಕ್ಷಾಧೀಶರಂಗಿರ್ಬೇಕಲ್ಲ. ಅಲ್ಲಿಂದ ಲಕ್ಷಾಧೀಶರಂಗ ಬಟ್ಟೆ ತೊಡೋದು, ಮಜಾ ಮಾಡೋದು ಎಲ್ಲ ಶುರು ಮಾಡಿದ. ಅದಕ್ಕೆ ರೊಕ್ಕ ಬೇಕಲ್ಲ. ಸಮಸ್ಯೆ ಎಲ್ಲಿ ಆಯಿತು ಅಂದರೆ, ಒಂದು ನಾಣ್ಯನ ತಕ್ಕೊಂಡೆ ಅಂದರೆ ನಾನು ಲಕ್ಷಾಧೀಶ ಆಗುವುದಿಲ್ಲ. ಮಜಾ ಗೊತ್ತಾಗ್ತದಲ್ಲ. ಇದೇನು ಹಂಡೆದಾಗ ಒಂದು ನಾಣ್ಯ, ಬಂಗಾರದ ನಾಣ್ಯ ನಾ ತಗೊಂಡು ಹೋದೆ, ಅದನ್ನು ಮಾರುಕಟ್ಟೆಗೆ ಮಾರಾಟ ಮಾಡಿ ಮತ್ತಿದೆಲ್ಲ ಮಾಡಬೇಕಲ್ಲ. ಶ್ರೀಮಂತರಂಗಿರ್ಬೇಕು. ಅದಕ್ಕೆ ನಾ ಒಂದು ನಾಣ್ಯ ಖರ್ಚು ಮಾಡಿದೆ ಅಂದರೆ ಲಕ್ಷಾಧೀಶ ಆಗುವುದಿಲ್ಲ. ಮತ್ತು ಲಕ್ಷಾಧೀಶ ಅದ ನಾಣ್ಯ ತಗೊಳ್ಳದೆ ಇದ್ರೆ ಲಕ್ಷಾಧೀಶ ಆಗ್ತೇನೆ, ಆದ್ರೆ ನಡೆಯುವುದಿಲ್ಲ. ಹೊಂದಾಣಿಕೆ ಆಗಲಿಲ್ಲ. ಮುಂದೆ ಹೊಲಕ್ಕೆ ಹೋಗೋದು ಬಿಟ್ಟ. ಲಕ್ಷಾಧೀಶರು ಹೊಲಕ್ಕೆ ಹೋಗ್ತಾರೆ. ಊರಾಗೆಲ್ಲ ಸಾವುಕಾರರು ಲಕ್ಷಾಧೀಶರು ಏನು ನೀವು ಇಂದ್ರಿದ್ದಂಗ ಚಂದ್ರಿದ್ದಂಗ ಅಂತ ವರ್ಣ ಮಾಡಿದ್ರು. ಅಲ್ಲಿಂದ ಎಲ್ಲರನ್ನು ಕರೆಯೋದು, ಕಾಫಿ ಕೊಡೋದು, ಚಹಾ ಕೊಡೋದು, ಹಾಲು ಕೊಡೋದು ಶುರು ಮಾಡಿದ. ಏಕೆ? ಲಕ್ಷಾಧೀಶ. ಆದರೆ ಅದೇನು ಸಿಕ್ಕಿತ್ತಲ್ಲ ಅದು ಸುಮ್ಮನೆ ಇತ್ತು ಮನ್ಯಾಗ. ಯಾಕೆ? ಅದನ್ನು ಮುಟ್ಟಕ್ಕೆ ಬರೋದಿಲ್ಲ. ಮುಟ್ಟಿದ್ರೆ ಲಕ್ಷಾಧೀಶ. ಎಷ್ಟು ಮಜಾ ಇಲ್ಲ. ನಮ್ಮದು ಪರಿಸ್ಥಿತಿ ಹಂಗದ. ಎಲ್ಲ ಕಡಿಮೆ ಆಗಿ 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 ಹಿಂಗಾದ ಲಕ್ಷಾಧೀಶ. ಯಾಕೆ? ಲಕ್ಷಾಧೀಶ ಅನ್ಸ್ಕೋಬೇಕು. ಅದಕ್ಕೆ ಖರ್ಚು ಮಾಡುವಂಗಿಲ್ಲ. ಮಾಡದೇ ಇದ್ರೆ ಜನ ಬರಂಗಿಲ್ಲ. ಲಕ್ಷಾಧೀಶ ಅನ್ನಂಗಿಲ್ಲ. ಖರ್ಚರೆ ಮಾಡ್ಕೋತ ಹೋಗೋದು. ಆದರೆ ಅಲ್ಲಿಂದ ಒಂದು ದುಡ್ಡು ತಗೊಳಂಗಿಲ್ಲ. ಸಿಕ್ಕ ಬಿದ್ದ. ಮಜಾ ಇಲ್ಲ. ಈಗ ಕಪ್ಪು ಹಣ ಅಂತ ಪ್ರದೇಶದಾಗದ ಅಲ್ಲ, ತರಂಗಿಲ್ಲ. ಆದರೆ ಹಂಗ ಇರೋದು. ಅದರಂಗ ನಾವು ಲಕ್ಷಾಧೀಶರೇ, ಕೋಟ್ಯಾಧೀಶರೇ ಅನ್ನೋದು ಇಲ್ಲೇ. ಹಣ ಮಾತ್ರ ಅಲ್ಲಿ. ಮಜಾದ. ಅದನ್ನು ಅನುಭವಿಸೋರು ಅವರು ಸ್ವಿಟ್ಜರ್ಲ್ಯಾಂಡ್ದವ್ರು. ಮಸ್ತ್ ಅದ ಇದೆ. ಹಂಗೆ ನಮ್ಮ ಕಥೆಯದು ಹಾಗೆ ಒಂದು ದಿವಸ ಹಾಸಿಗೆ ಹಿಡ್ದ. ಆದರೂ ಒಂದು ದುಡ್ಡು ಖರ್ಚು ಮಾಡಲಿಲ್ಲ. ಏಕೆ? ಲಕ್ಷಾಧೀಶ ಆಗ್ಬೇಕಲ್ಲ. ಮನ್ಯಾಗ ಎಲ್ಲ ಹೇಳಿದ್ರು, ಹೆಂಡ್ರು ಮಕ್ಕಳು ಎಲ್ಲ ಹೇಳಿದ್ರು, ಇದೇನು ಲಕ್ಷಾಧೀಶ ಹೋಗ್ಲಿ, ಬಡತನ ಬಂತು, ಆರಾಮಿದ್ದೇವೆ ಮೊದಲ. ಇದು ಹಂಡೇರೆ ಓದಿ ಎಲ್ಲರೇ ಇಟ್ಟವ, ಇಲ್ಲಿ ಖರ್ಚರೆ ಮಾಡು ಅಂತ ಅವರು. ಇದು ಹೋಯ್ತು ಅಂದ್ರೆ ನಾನು ಸಾಮಾನ್ಯ ಆಗ್ತೇನೆ, ಯಾರೂ ಮರ್ಯಾದೆ ಕೊಡುದಲ್ಲ ಅಂತಿಮ. ಮರ್ಯಾದೆ ಹೋಯ್ತು, ಜೀವನ ಹೊಂಟದಲ್ಲ ಅಂತ ಮನೆಯವರು. ಇದರಾಗ ಸಿಕ್ಕ ಹಾಕ್ಕೊಂಡಿದ್ದ, ಇನ್ನ ನಿರ್ಣಯ ಮಾಡಿಲ್ಲ. ಇದು ದುರ್ಬಲ ಮನಸ್ಸು. ಇಂಥದ್ರಾಗ ನಾವು ಸಿಕ್ಕ ಹಾಕೋತೇವಿ.
ಮನಸ್ಸ ಸಬಲ ಇತ್ತು ಅಂದರೆ ಈ ಸಮಸ್ಯೆ ಬರುವುದಿಲ್ಲ. ಆನಂದವಾಗಿರ್ತಾನೆ ಮನುಷ್ಯ, ಆನಂದವಾಗಿರ್ತಾನೆ. ಅದು ಸಬಲ ಮನಸ್ಸು. ಏನಿದ್ರೇನು ಇಲ್ಲದಿದ್ರೇನು ಮಸ್ತಾಗಿರೋ ಮನಸ್ಸು. ಅದೆಲ್ಲ ಆ ಬಡ ಮನುಷ್ಯನ ತೋಟ. ಸಾವುಕಾರ್ರೆ ತಗೊಳ್ರಿ, ಒಂದೇ ಯಾಕೆ, ಇನ್ನೂ 4 ಹಣ್ಣು ತಗೋರಿ. ನೀವು ನಿಮ್ಮಂಥವ್ರು ನಮ್ಮ ತೋಟದಾಗ ಬಂದು ತಗೋತೀರಿ ಅಂದ್ರೆ ನಮ್ಗೆ ಎಷ್ಟು ಆನಂದ ಆಗಬೇಡ ಅಂತ. ಈತ ಮಾತ್ರ ಅವನಿಗೆ 1 ಹಣ್ಣು ಕೊಟ್ಟಿರಲಿಲ್ಲ. ಈತ 4 ಹಣ್ಣು ತಗೊಳ್ಳಿ, 10 ತಗೊಳ್ಳಿ ಅಂತ ಈತ. ಮನಸ್ಸು 2 ಅದಾವಿಲ್ಲೇ, ಒಂದು ಸೋತ ಮನಸ್ಸ, ಇನ್ನೊಂದು ಸಮಾಧಾನದ ಮನಸ್ಸು. ಮನುಷ್ಯ ಸಮಾಧಾನದ ಮನಸ್ಸನ್ನ ಇಟ್ಟುಕೋಬೇಕಾದ್ರೆ ದುರ್ಬಲ ಆಗಬಾರದು, ಮನಸ್ಸು ಸೋಲಬಾರದು. ಸೋಲ್ತೇವೆ, ಅದಕ್ಕೆ ಕಣ್ಣೆ ರೂಪಕ್ಕೆ ಸೋಲ್ತೇವೆ. ಎಷ್ಟೋ ಸಲ ಸುಮ್ಮನೆ ನೋಡೋ ರೂಪಕ್ಕೆ ಸೋಲ್ತೇವೆ, ಚಂದದ ಅಂತ ಸೋಲ್ತೇವೆ. ಆ ಚಂದಿದ್ದವ್ರ ಇವನ್ನೆಲ್ಲ ಮುಗಿಸಿ ಹೋಗಿ ಬಿಡ್ತಾರೆ ಅಷ್ಟೆ. ಇಲ್ಲ, ಎಷ್ಟೋ ಘಟನೆಗಳನ್ನು ನೋಡಿರಲ್ಲ, ಘಟನೆಗಳನ್ನು ನೋಡಿರಿ, ಎಷ್ಟು ಚಂದಿರ್ತಾರೆ, ಆದರೆ ಬರೋಬ್ಬರಿ ಮಾಡಿರ್ತಾರೆ, ಹಾಕಿಬಿಟ್ಟು. ಅದಕ್ಕೆ ರೂಪಕ್ಕೆ ಸೋಲವರದಾರ ಜಗತ್ತಿನಲ್ಲಿ, ಶಬ್ದಕ್ಕೆ ಹೊಗಳಿಕೆಗೆ ಸೋಲುವವರದಾರ ಈ ಜಗತ್ತಿನಲ್ಲಿ, ತಿನ್ನಾಕ ಸೋಲವರದಾರ. ಹಿಂಗ ಸೋಲೋದು ಬಹಳದಾವ ಈ ಜಗತ್ತಿನಲ್ಲಿ. ಅದಕ್ಕೆ ಸೋಲದಂಗ ಜಾರದಂಗ ಮನುಷ್ಯ ಇರಬೇಕಾಗ್ತದೆ. ಹಾಗೆ ಇದ್ದ ಅಂದರೆ ಅವನ ಮನಸ್ಸು ವೀರ್ಯವಂತ ಮನಸ್ಸು, ಸಶಕ್ತ ಮನಸ್ಸು ಅಂತ ಕರಿತೇವೆ. ಇಂಥ ಸಶಕ್ತ ಮನಸ್ಸಿನವನಿಗೆ ಮಾತ್ರ ಶಾಂತಿ ಸಿಗ್ತದೆ, ಶಾಂತಿ ಸಿಗೋದು. ಯಾಕೆ? ಸಶಕ್ತ ಮನಸ್ಸು ಅದು ಯೋಗಸ್ಥ ಮನಸ್ಸು, ಶಾಂತವಾಗಿರ್ತದೆ. ಅಂಥಲ್ಲಿ ಜ್ಞಾನ ಹೊಳಿತದೆ. ಜ್ಞಾನ ಉಂಟಾಯಿತು ಅಂದರೆ ಅಮೃತತ್ವ ಸಿದ್ಧಿಸ್ತದೆ. ಅದಕ್ಕೆ ಮನಸ್ಸು ಸಬಲವಾಗಿರಬೇಕು. ಅಂದರೆ ನೋಡಿದ್ದೆಲ್ಲ ಬೇಕು ಅಂತ ಹೋಗಬಾರದು ಅಷ್ಟೇ. ಕಂಡದ್ದೆಲ್ಲ, ಬಜಾರಕ್ಕೆ ಹೋದೇವಿ, ನೋಡಿದ್ದೆಲ್ಲ ಬೇಕು ಅನ್ಕೋತು ಹೋದೇವಿ ಅಂದ್ರೆ ಸೋಲ್ತೇವಿ. ಬಹಳಷ್ಟು ಕಾಣಿಸ್ತಾವ ಜಗತ್ತಿನಲ್ಲಿ, ಎಲ್ಲ ಬೇಕು ಬೇಕು ಅಂದ್ರೆ ಗತಿ ಹೇಗೆ? ಸುಮ್ಮನೆ ನೋಡಬೇಕು, ಸಂತೋಷ ಪಡಬೇಕು ಮನುಷ್ಯ. ಹಾಗೆ ಮನಸ್ಸನ್ನು ಗಟ್ಟಿಗೊಳಿಸೋದಕ್ಕೆ ಅದ ಹೇಳಿಲ್ಲ, ಆತ್ಮನ ವಿಂದತೆ ವೀರ್ಯಂ. ಆತ್ಮದ ಸ್ಥೈರ್ಯವನ್ನು ನಾವು ಪಡೆದಾಗ, ಆತ್ಮವನ್ನು ಅಂದರೆ ಮನಸ್ಸನ್ನು ಶುದ್ಧಗೊಳಿಸಿದಾಗ ವೀರ್ಯವತ್ತು ಮನಸ್ಸಾಗ್ತದೆ, ಸಶಕ್ತ ಮನಸ್ಸಾಗ್ತದೆ. ಏನು ಮಾಡೋದು? ಮನಸ್ಸಿನಲ್ಲಿರುವಂಥ ಹೊಲಸನ್ನು ತೆಗೆದು ಹಾಕೋದು, ಸ್ವಚ್ಛ ಮಾಡೋದು. ಮನಸ್ಸಿನಲ್ಲಿ ಏನದ? ಮನಸ್ಸಿನಲ್ಲಿ ಇದೊಂದು ಗುಣ ಅದ, ಕಂಡದ್ದಕ್ಕೆ ಜೋತು ಬೀಳೋದು, ಕಂಡದ್ದನ್ನು ಬಯಸೋದು. ಇದೇ ಕಸ. ತನ್ನಷ್ಟಕ್ಕೆ ತಾನು ಆನಂದವಾಗಿ ಇರೋದು ಮನಸ್ಸಿನ ಸಬಲತಾ, ಅದು ಸ್ವಚ್ಛತಾ. ಇಂಥ ಸ್ವಚ್ಛ ಮನಸ್ಸ ಇರಬೇಕು. ಬಸವಣ್ಣನವರು ಬಹಳ ಚಲೋ ಮಾತು ಹೇಳ್ತಾರೆ. ಏನು ಮಾಡಬೇಡ ಮನುಷ್ಯನೇ, ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಸಾಕು. ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಸಾಕು. ಇಷ್ಟು ದೇವರು ಒಲಿಬೇಕಾದ್ರೆ, ಅಥವಾ ನಾವು ಆತ್ಮಜ್ಞಾನಿಗಳಾಗಬೇಕಾದ್ರೆ ಬಹಳ ಮಾಡಬೇಕಾಗಿಲ್ಲ. ಒಳಗೆ ಸ್ವಚ್ಛ, ಹೊರಗೆ ಸ್ವಚ್ಛ. ಹೊರಗೆ ಮಾತುಗಳು ಸ್ವಚ್ಛ, ಹೊರಗೆ ಕಾರ್ಯಗಳು ಸ್ವಚ್ಛ, ಒಳಗೆ ಭಾವ ಸ್ವಚ್ಛ. ಸಾಕಲ್ಲ ಇದಕ್ಕಿಂತ? ಎಷ್ಟು ಚಂದ ಜೀವನವನ್ನು ಸಾಗಿಸಬಹುದು ಮನುಷ್ಯ. ಏನು ಮಾಡೋದು? ಮನಸ್ಸನ್ನು ಸ್ವಚ್ಛ ಮಾಡಿಕೊಳ್ಳೋದು. ಮನಸ್ಸಿನಲ್ಲಿ ಒಂದೇನು ಆಸೆಯ
ಕಸ ಬೀಳ್ತದಲ್ಲ ಅದನ್ನು ಕಡಿಮೆ ಮಾಡೋದು, ಸ್ವಚ್ಛ ಮಾಡೋದು, ತೆಗೆದು ಹಾಕೋದು. ಹಂಗ ಮನುಷ್ಯ ಬಾಳೋದದ, ಬದುಕೋದದ. ಅಂಥ ಬದುಕ ಇತ್ತು ಆ ಮನುಷ್ಯ ವಿದ್ಯೆಯನ್ನು ಪಡಿತಾನ, ಶಾಂತಿಯನ್ನು ಪಡಿತಾನ.